Hello everyone. In today's class, we will be learning about share valuation model. Share differs from stock. Capitalized share is a stock, but for valuation purpose, both share and stock are same. So in share valuation method, we are using the intrinsic value of a share. So what do you mean by intrinsic value? Intrinsic value means the real price of the share. Then how can we calculate the real price? Real price of a share is calculated using the present value of dividend and selling price of the stock. ಅಂದರೆ ಒಂದು ಶೇರ್ನ ನಿಜವಾದ ಬೆಲೆಯನ್ನು ನಾವು ಶೇರ್ ವ್ಯಾಲ್ಯೂಯೇಷನ್ ಮಾಡೆಲಲ್ಲಿ ಅಂದರೆ ಇವತ್ತಿನ ಶೇರ್ ಬೆಲೆನ ನಾವು ಶೇರ್ ವ್ಯಾಲ್ಯೂಯೇಷನ್ ಮಾಡೆಲಲ್ಲಿ ಕಂಡುಹಿಡಿತೀವಿ. ಆದ್ದರಿಂದ ಹೇಗೆ ಅದನ್ನು ಕಂಡುಹಿಡಿತೀವಿ ಅಂದರೆ ಒಂದು ಶೇರ್ನ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅದರಿಂದ ಡಿವಿಡೆಂಡ್ ಬರುತ್ತೆ ಮತ್ತು ಆ ಶೇರ್ನ ನಾವು ಮಾರಿದಾಗ ಅದರಿಂದ ನಮಗೆ ದುಡ್ಡು ಬರುತ್ತೆ ಅಲ್ವಾ. ಸೊ ಆ ಎರಡು ವ್ಯಾಲ್ಯೂಸ್ದು ಪ್ರೆಸೆಂಟ್ ವ್ಯಾಲ್ಯೂ ನೋಡಿಕೊಂಡು ನಾವು ಶೇರ್ದು ಇವತ್ತಿನ ಪ್ರೈಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. So it is a method to calculate the real price of the stock, which we call it as intrinsic value of the stock. ಅಂದರೆ ಡಿವಿಡೆಂಡು ಮತ್ತು ಆ ಶೇರ್ನ ಸೇಲ್ ಮಾಡಿದಾಗ ಬರೋ ಪ್ರೈಸ್ ಈ ಎರಡು ಐಟಮ್ಗಳನ್ನ ಯೂಸ್ ಮಾಡಿ ನಾವು ಇವತ್ತಿನ ಶೇರ್ ಬೆಲೆಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಶೇರ್ ವ್ಯಾಲ್ಯೂಯೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಶೇರ್ ವ್ಯಾಲ್ಯೂಯೇಷನ್ ಮೆಥಡಲ್ಲಿ 3 ಥರ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ಇಫ್ ಐ ಹೋಲ್ಡ್ ಅ ಶೇರ್ ಫಾರ್ 1 year, it is called 1 year holding period. If I hold a share for more than 1 year, it is called multiple years. So multiple year ಅಲ್ಲಿ ಕಾನ್ಸ್ಟೆಂಟ್ ಗ್ರೋತ್ ರೇಟ್ ಬೇಕಾದರೂ ಆಗಿರ್ಬೋದು, ಮಲ್ಟಿಪಲ್ ಗ್ರೋತ್ ರೇಟ್ ಬೇಕಾದರೂ ಆಗಿರ್ಬೋದು, which we will be learning in the later problems. ಶೇರ್ ವ್ಯಾಲ್ಯೂಯೇಷನ್ನಲ್ಲಿ ಫಸ್ಟ್ ಟೈಪ್ 1 year holding period. So in this method, we assume that we hold a stock for only 1 year. ಅಂದರೆ ನಾವು ಶೇರ್ನ ಪರ್ಚೇಸ್ ಮಾಡುವಾಗಲೇ ನಾವು ಏನು ಅನ್ಕೋತೀವಿ, ಈ ಸ್ಟಾಕ್ನ ನಾನು 1 ವರ್ಷ ಮಾತ್ರ ಇಟ್ಕೋತೀನಿ, 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಳ್ಳಲ್ಲ ಅನ್ನೋ ಅಸಂಪ್ಷನಲ್ಲೇ ನಾನು ಈ ಶೇರ್ನ ಪರ್ಚೇಸ್ ಮಾಡಿರ್ತೀನಿ. ಸೊ ಒಂದು ಶೇರ್ನ ನಾನು 1 ವರ್ಷಕ್ಕೆ ಅಂತ ಪರ್ಚೇಸ್ ಮಾಡಿದ್ಮೇಲೆ ನನಗೆ ಯಾವ್ಯಾವ ರೀತಿಯಾದ ರಿಟರ್ನ್ ಇರುತ್ತೆ? ಮೊದಲನೇದು, 1 ವರ್ಷಕ್ಕೆ ಒಂದ್ಸತಿ ಡಿವಿಡೆಂಡ್ ಕೊಡ್ತಾರೆ. ಎರಡನೇದು, ವರ್ಷದ ಕೊನೆಯಲ್ಲಿ ನಾನು ಆ ಶೇರ್ನ ಮಾರಿದಾಗ ನನಗೆ ಒಂದು ಅಮೌಂಟು ಸಿಗುತ್ತೆ ಅಲ್ವಾ. ಸೊ ನಾನು ಕೊಂಡ್ಕೊಳ್ಳುವಾಗ ಒಂದು ದುಡ್ಡನ್ನ ಕೊಟ್ಟಿರ್ತೀನಿ, ವಿಚ್ ವಿ ಕಾಲ್ ಇಟ್ ಆಸ್ S0, ದಟ್ ಇಸ್ ಪ್ರೈಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ರೈಟ್. D1 ಡಿವಿಡೆಂಡ್ ಅಟ್ ದ ಎಂಡ್ ಆಫ್ ಇಯರ್ 1 ಆ್ಯಂಡ್ S1 ಸೆಲ್ಲಿಂಗ್ ಪ್ರೈಸ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ನಾವು ಇದನ್ನೇ ಒಂದು ಫಾರ್ಮುಲಾದಲ್ಲಿ ತೊಗೊಂಡಿದ್ದೀವಿ. ಆ್ಯಸ್ ವಿ ನೋ, the formula we use to calculate the present value. The present value ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎನಿಥಿಂಗ್ ಡಿವೈಡೆಡ್ ಬೈ 1 plus k to the power of n ಅಂತ ಮಾಡಿರ್ತೀವಲ್ವಾ, ಟು ನೋ ದ ಪ್ರೆಸೆಂಟ್ ವ್ಯಾಲ್ಯೂ, ರೈಟ್. ಸೊ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 plus k raised to n ಅಂತ ವಿ ಯೂಸ್ ಅ ಫಾರ್ಮುಲಾ. ದ ಸೇಮ್ ಫಾರ್ಮುಲಾ ಇಸ್ ಇಂಟರ್ಪ್ರಿಟೆಡ್ ಹಿಯರ್. ನೀವು ಇಲ್ಲಿ ನೋಡ್ಬೋದು, D1 ಡಿವೈಡೆಡ್ ಬೈ 1 plus k to the power of 1. 1 ಅಂದರೆ ಅಟ್ ದ ಎಂಡ್ ಆಫ್ ಇಯರ್ 1. ಕೆ ಅಂದರೆ ಏನು? ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ನಾವು ಒಂದು ಒಂದು ಸ್ಟಾಕ್ನ ಪರ್ಚೇಸ್ ಮಾಡುವಾಗಲೂ ನನಗೆ ಇಷ್ಟು ರಿಟರ್ನ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಆ ಎಕ್ಸ್ಪೆಕ್ಟೆಡ್ ರಿಟರ್ನ್ನ ನಾವು ಕೆ ಅಂತ ಇಲ್ಲಿ ಡಿನೋಟ್ ಮಾಡ್ತೀವಿ, ರೈಟ್. ಸೊ D1 ಡಿವೈಡೆಡ್ ಬೈ 1 plus k to the power of 1 plus S1 divided by 1 plus k to the power of 1. ಸೊ ಇಲ್ಲಿ ಡಿವಿಡೆಂಡ್, ಸೆಲ್ಲಿಂಗ್ ಪ್ರೈಸ್ ಆಫ್ ಅಟ್ ದ ಎಂಡ್ ಆಫ್ ಇಯರ್ 1 ಎರಡೂ ಅಟ್ ದ ಎಂಡ್ ವ್ಯಾಲ್ಯೂಸ್ ತಗೋತೀವಿ. ಬಟ್ S0 represents spot price at the beginning of the year. Now let us see a problem relating to 1 year holding period. Question ಏನಿದೆ ಅಂದರೆ, a share is currently selling for rupees 65. The company is expected to pay a dividend of rupees 2.50 on the share at the end of the year. It is reliably estimated that the share will sell for rupees 78 at the end of the year. Assuming that the dividend and price forecast are reliable, would you buy the share if the required rate of return is 12% ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ವರ್ಷದ ಕೊನೆಯಲ್ಲಿ ಆ ಶೇರು 2.50 ಡಿವಿಡೆಂಡ್ನ ಕೊಡುತ್ತಂತೆ. ಮತ್ತು 1 ವರ್ಷ ಈ ಶೇರ್ನ ನಾವು ಹೋಲ್ಡ್ ಮಾಡಿದ್ರೆ
78 ರುಪೀಸು ನಮಗೆ ವರ್ಷದ ಕೊನೆಗೆ ಈ ಶೇರ್ನ ನಾವು ಸೇಲ್ ಮಾಡಿದಾಗ ಸಿಗುತ್ತೆ. ಸೊ ಆದ್ದರಿಂದ ಇಲ್ಲಿ D1ನ ನಾವು 2.50 ಅಂತ ತಗೋತೀವಿ ಮತ್ತು S1ಅನ್ನು ನಾವು 78 ಬಿಕಾಸ್ ಸೆಲ್ಲಿಂಗ್ ಪ್ರೈಸ್ ಅಟ್ ದ ಎಂಡ್ ಆಫ್ ಇಯರ್ 1 is ₹78. Now the required rate of return is 12%. ಸೊ ಇವ್ರು ಕೇಳ್ತಾ ಇದ್ದಾರೆ, ಹಾಗಾದರೆ ಈ ಶೇರ್ನ ನೀವು 65 ರೂಪಾಯಿಗೆ ತಗೋತೀರಾ ಅಂತ. ಸೊ ವೆನ್ ವಿ ಆರ್ ಥಿಂಕಿಂಗ್ ಅಬೌಟ್ ದಿಸ್, see here we use the formula S0 is equal to D1 divided by 1 plus K to the power of 1 plus S1 divided by 1 plus K raised to 1. ಸೊ ಈ ಫಾರ್ಮುಲಾ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. 1 ಪ್ಲಸ್ 12% ಅಂದರೆ 12/100, ಸೊ ಅವಾಗ 0.12 ಅಂತ ಬಂದಿದೆ. ಸೊ 1 ಪ್ಲಸ್ 0.12 ಇಸ್ 1.12. ಸೊ 1.12 divided by 1.12 to the power of 1 is 1.12. So 2.50 divided by 1.12 plus 78 divided by 1.12 ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 71 ರೂಪೀಸ್ 87 ಪೈಸಾ ಅಂತ ಬರುತ್ತೆ. ಸೊ ಇದರ ಅರ್ಥ ಏನು ಅಂದರೆ ಆ ಸ್ಟಾಕ್ನ ನಿಜವಾದ ಬೆಲೆ 71 ರೂಪಾಯಿ 87 ಪೈಸಾ. ಹಾಗಾದರೆ ಇವತ್ತು ಮಾರ್ಕೆಟಲ್ಲಿ ಅದು ಎಷ್ಟಕ್ಕೆ ಸೇಲ್ ಆಗ್ತಾ ಇದೆ? 65 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಿಯರ್, ಇಲ್ಲಿ ನಾವು ಏನು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇದು ನಿಜವಾದ ಬೆಲೆ, ಸ್ಟಾಕ್ನ ನಿಜವಾದ ಬೆಲೆ ಎಷ್ಟು? 71 ರೂಪೀಸ್ 87 ಪೈಸಾ. ಆದರೆ ಮಾರ್ಕೆಟಲ್ಲಿ ಅದು ಏನಾಗಿದೆ? ಅಂಡರ್ ಪ್ರೈಸ್ಡ್ ಆಗಿದೆ, ಅದರ ಬೆಲೆ ಕಡಿಮೆ ಆಗಿದೆ. ಸೊ ಇಟ್ ಈಸ್ ಅ ಬೆಸ್ಟ್ ಟೈಮ್ ಟು ಬೈ ಎ ಸ್ಟಾಕ್. ಯಾವಾಗ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಇಟ್ ಈಸ್ ಅ ಬೆಸ್ಟ್ ಟೈಮ್ ಟು ಬೈ ಬಿಕಾಸ್ ವಿ ಅಸ್ಯೂಮ್ ದಟ್ ಇನ್ ದ ಟೈಮ್ ಟು ಕಮ್, ಅಂದರೆ ದಿನ ಕಳೆದಂಗೆ ಯಾವುದು ಇದು ಶೇರ್ ಪ್ರೈಸ್ ಬೆಲೆ 71 ರೂಪಾಯಿ ಇದೆ ಅಲ್ವಾ, ಆದ್ದರಿಂದ 65 ರೂಪಾಯಿ ಇರೋ ಸ್ಟಾಕು 71 ರೂಪಾಯಿ ಹಾಗೇ ಆಗುತ್ತೆ, ನಮಗೆ ಲಾಭ ಹಾಗೇ ಆಗುತ್ತೆ ಅಂತ ನಾವು ಹೇಳ್ತೀವಿ. ಯಾವಾಗ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇತ್ತು ಆವಾಗ ಮಾರ್ಕೆಟಲ್ಲಿ ನಾವು ಏನು ಹೇಳ್ತೀವಿ? ಇಟ್ ಈಸ್ ಅ ಬೆಸ್ಟ್ ಟೈಮ್ ಟು ಸೆಲ್ ಅಂತ ಹೇಳ್ತೀವಿ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂನ ನಾವು ಸ್ಟ್ಯಾಂಡರ್ಡ್ ಅಂತ ತೊಗೊಳ್ತೀವಿ. ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಇದ್ದರೆ ಶೇರ್ಸ್ನ ಬೈ ಮಾಡಬೇಕು, ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದರೆ ಶೇರ್ಸ್ನ ನಾವೇನು ಮಾಡಬೇಕು? ಸೇಲ್ ಮಾಡಬೇಕು. ಬಟ್ ಇಲ್ಲಿ ಕೇಳ್ತಾ ಇದ್ದಾರೆ ಕ್ವೆಶ್ಚನು, ವಿಲ್ ಯು ಬೈ ಅಂತ? ಎಸ್, ವಿ ಆರ್ ಗೋಯಿಂಗ್ ಟು ಬೈ ಹಿಯರ್ ಬಿಕಾಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಮಾರ್ಕೆಟ್ ಪ್ರೈಸ್ ಏನಿದೆ? ಕಡಿಮೆ ಇದೆ, ಅದರಿಂದ ನಾವು ಶೇರ್ಸ್ನ ಬೈ ಮಾಡ್ತೀವಿ ಅಂತ ಕನ್ಕ್ಲೂಷನ್ನ ಬರಿತೀವಿ. ಈಗ 1 ಇಯರ್ ಹೋಲ್ಡಿಂಗಲ್ಲೇ ಎಕ್ಸ್ ಅಂದರೆ ಪ್ರೈಸ್ ಅಟ್ ದ ಎಂಡ್ ಆಫ್ ದ ಇಯರ್ ಕೊಟ್ಟಿಲ್ದಾರೋ ಒಂದು ಕ್ವೆಶ್ಚನ್ನ ತೊಗೊಂಡಿದ್ದೀವಿ. ಈ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ? ಸೇಮ್ ಲಾಸ್ಟ್ ಪ್ರಾಬ್ಲಮ್ಗೆ ರಿಸಂಬಲ್ ಆಗುತ್ತಾ? 65 ಇಸ್ ದ ಕರೆಂಟ್ ಪ್ರೈಸ್, ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಡ್ ಇಸ್ 2.50. ಹಾಗಾದರೆ ವರ್ಷದ ಕೊನೆ ಪ್ರೈಸ್ ಏನಾಗ್ಬೋದು? ಸೊ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನು ಕೂಡ 15% ಅಂತಲೇ ತೊಗೊಂಡಿದ್ದೀವಿ. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂತ ಅಂದರೆ 65 ಈಸ್ S0, ದಟ್ ಈಸ್ ಪ್ರೈಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಸೇಮ್ ಫಾರ್ಮುಲಾ ಲಾಸ್ಟ್ ಕ್ವೆಶ್ಚನಲ್ಲಿ ಯೂಸ್ ಮಾಡ್ದಂಗೆ ಮಾಡಿದ್ದೀವಿ. S0 is equal to D1 divided by 1 plus K to the power of 1 plus S1 divided by 1 plus K raised to 1. ಇದನ್ನೇ ನಾವು ತೊಗೊಂಡಿದ್ದೀವಿ. ಸೊ ಇಲ್ಲಿ 2.50 ಡಿವೈಡೆಡ್ ಬೈ 1 ಪ್ಲಸ್ 0.15, 15 ಅಂದರೆ 15/100ಗೆ 0.15 ಅಂತ ತೊಗೊಂಡಿದ್ದೀವಿ. ಸೊ 1 ಪ್ಲಸ್ 0.15 ಇಸ್ 1.15. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? 2.50 ಡಿವೈಡೆಡ್ ಬೈ 1.15 ಮಾಡಿದಾಗ ಆನ್ಸರ್ ಏನು ಬರುತ್ತೆ? 2.17 ಬರುತ್ತೆ. ಇಲ್ಲಿ ನಾವು ಎಕ್ಸ್ ಅಂತ ತೊಗೊಂಡಿರೋದ್ರಿಂದ S1 ಜಾಗದಲ್ಲಿ ನಾವು ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಅಂದರೆ 65 ಮೈನಸ್ 2.17 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 1.15 ಅಂತ ತೊಗೊಳ್ತೀವಿ. ಸೊ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 72.25 ಅಂತ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಏನು ಹೇಳುತ್ತೆ? 65 ರೂಪಾಯಿ ಇವತ್ತಿನ ಬೆಲೆ ಆಗಿದ್ದರೆ ನಮ್ಮ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಏನಾದರೂ 15% ಇದ್ದರೆ ವರ್ಷದ ಕೊನೆಗೆ ಆ ಸ್ಟಾಕ್ದು ಬೆಲೆ ಎಷ್ಟಾಗುತ್ತೆ? 72 ರೂಪಾಯಿ 25 ಪೈಸೆ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇವ್ರು ಕೇಳ್ತಾ ಇದ್ದಾರೆ, ವಿಲ್ ಯು ಜಸ್ಟಿಫೈ ದ ಪರ್ಚೇಸ್? ಆಬ್ವಿಯಸ್ಲಿ ಎಸ್, ಯಾಕೆಂದರೆ ನಾವು ಪರ್ಚೇಸ್ ಮಾಡಿದ್ದು 65 ರೂಪಾಯಿಗೆ, ಆದರೆ ಸೇಲ್ ಆಗೋದು 72 ರೂಪಾಯಿಗೆ. ಆದ್ದರಿಂದ ನಾವು ಈ ಟೈಮಲ್ಲಿ ಏನು ಮಾಡ್ಬೋದು? ಪರ್ಚೇಸ್ ಮಾಡಬಹುದು ಅಂತ ನಾವು ನಮ್ಮ ಕನ್ಕ್ಲೂಷನ್ನ ಕೊಟ್ಟಿದ್ದೀವಿ.
ಎಸ್, ದ ಸೆಕೆಂಡ್ ಟೈಪ್ ಇಸ್ ಮಲ್ಟಿಪಲ್ ಇಯರ್ ಹೋಲ್ಡಿಂಗ್ ಪೀರಿಯಡ್. ಮಲ್ಟಿಪಲ್ ಅಂದರೆ ಎರಡಕ್ಕಾದರೂ ಆಗ್ಬೋದು ಅಥವಾ ಎರಡರಿಂದ ಜಾಸ್ತಿ ಆಗ್ಬೋದು, ಅಥವಾ ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದಕ್ಕಿಂತ ಹೆಚ್ಚು ಅಲ್ವಾ. ಸೊ ಒಂದು ಸ್ಟಾಕ್ನ ನಾವು 1 ವರ್ಷಕ್ಕಿಂತ ಜಾಸ್ತಿ ಬೇಕಾದ್ರೆ 2 ವರ್ಷ 3 ವರ್ಷ ಎಷ್ಟು ವರ್ಷ ಬೇಕಾದರೂ ಇಟ್ಕೋಬೋದು. ಇಲ್ಲಿ ಏನಾಗುತ್ತೆ, ಕೆಲವು ಅಸೆಟ್ಸ್ನ ನಾವು ಇಷ್ಟೇ ವರ್ಷ ಇಟ್ಕೋತೀವಿ ಅಂತ ಹೇಳ್ಬೋದು. ದಟ್ ಈಸ್ ವಿ ಸೇ ಎನ್ ಇಸ್ ನೋನ್. ಈಗ ಯಾವುದೋ ಒಂದು ಸ್ಟಾಕ್ನ ನಾನು 5 years ಹೋಲ್ಡ್ ಮಾಡ್ತೀನಿ ಅಂತ ಹೇಳ್ಬೋದು. ಆದರೆ ಕೆಲವು ಅಸೆಟ್ಸ್ನ ನಾವು ಇಷ್ಟೇ ವರ್ಷ ಇಟ್ಕೋತೀವಿ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಯು ಬೈ ಸಮ್ ಅಸೆಟ್, ಯಾವುದೋ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀರ, 10 ವರ್ಷ ಬಿಟ್ಕೊಂಡೇ ಮಾರ್ತೀನಿ ಅಂತ ಹೇಳೋಕ್ಕಾಗತ್ತಾ? ವಿ ಕೆ ನಾಟ್ ಸೇಲ್. ಅದರ ಗ್ರೋತ್ ಮೇಲೆ ನಾವು ಅದನ್ನು ಎಷ್ಟು ವರ್ಷ ಇಟ್ಕೋಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಅದರಿಂದ ನಾವು ಏನು ಹೇಳ್ತೀವಿ, ವೆನ್ ಎನ್ ಇಸ್ ನೋನ್ ಆ್ಯಂಡ್ ವೆನ್ ಎನ್ ಇಸ್ ನಾಟ್ ನೋನ್ ಅಂತ ಕೂಡ ಹೇಳ್ತೀವಿ. ಸೊ ಮಲ್ಟಿಪಲ್ ಇಯರ್ ಹೋಲ್ಡಿಂಗ್ ಪೀರಿಯಡಲ್ಲಿ ನಮಗೆ 2 ಕಾಂಪ್ಲಿಕೇಶನ್ಸ್ ಬರುತ್ತೆ. ಮೊದಲನೇದು ವೆನ್ ಎನ್ ಇಸ್ ನೋನ್ ಆ್ಯಂಡ್ ವೆನ್ ಅನದರ್ ಒನ್ ಇಸ್ ಎನ್ ಇಸ್ ನಾಟ್ ನೋನ್. ಸೊ ಅದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಏನು ಬರುತ್ತೆ, ಕಾನ್ಸ್ಟೆಂಟ್ ಗ್ರೋತ್ ಬೇಕಾದರೂ ಇರ್ಬೋದು ಅಥವಾ ಮಲ್ಟಿಪಲ್ ಗ್ರೋತ್ ಬೇಕಾದರೂ ಇರ್ಬೋದು. ಈಗ ಯಾವುದೋ ಒಂದು ಕಂಪ್ನಿ ಫಸ್ಟ್ ಇಯರ್ 5% ರಿಟರ್ನ್ ಕೊಡ್ಬೋದು, ಸೆಕೆಂಡ್ ಇಯರ್ 10% ಕೊಡ್ಬೋದು, ಗ್ರೋತ್ ರೇಟ್ ಇರ್ಬೋದು. ಸೊ ನಾವಾಗ ಮಲ್ಟಿಪಲ್ ಗ್ರೋತ್ ಅಂತ ಹೇಳ್ತೀವಿ. ಕೆಲವು ಕಂಪ್ನಿ ಫಸ್ಟ್ 5 years ಬರೀ 5% ಗ್ರೋತ್ ರೇಟ್ ಇರ್ಬೋದು, ಆವಾಗ ನಾವು ಅದನ್ನು ಕಾನ್ಸ್ಟೆಂಟ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಮಲ್ಟಿಪಲ್ ಇಯರ್ ಹೋಲ್ಡಿಂಗ್ ಪೀರಿಯಡಲ್ಲಿ 2 issues ಬರುತ್ತೆ. ಒಂದು ಮೊದಲನೇದು ಇಶ್ಯೂ ಆಫ್ ಎನ್, ದಟ್ ಈಸ್ ಎನ್ ಕ್ಯಾನ್ ಬಿ ನೋನ್ ಆರ್ ಅನ್ನೋನ್. ಸೆಕೆಂಡ್ ಒನ್ ಇಸ್ growth rate. Growth rate can be constant or it may be multiple growth rate. ಸೊ ಈ ಇಶ್ಯೂಸ್ 4 issues ಮಲ್ಟಿಪಲ್ ಇಯರ್ ಹೋಲ್ಡಿಂಗ್ ಪೀರಿಯಡಲ್ಲಿ ಬರುತ್ತೆ. ಸೊ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ನೆಕ್ಸ್ಟ್ ನೋಡೋಣ. You have decided to buy 500 shares of an IT company with the intention of selling out at the end of 5th year. ಸೊ 5 ವರ್ಷ ಇಟ್ಕೋಬೇಕು ಅಂತ ಒಂದು ಕಂಪನಿಯ 500 ಶೇರ್ಸ್ನ ನೀವು ಪರ್ಚೇಸ್ ಮಾಡಿದ್ದೀರಾ. ಯು ಎಸ್ಟಿಮೇಟ್ ದಾಟ್ ದ ಕಂಪನಿ ವಿಲ್ ಪೇ rupees 3.50 per share ಆಸ್ ಡಿವಿಡೆಂಡ್ ಫಾರ್ ಫಸ್ಟ್ 2 years. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಮಲ್ಟಿಪಲ್ ಗ್ರೋತ್ ರೇಟ್ ಇದೆ ನೋಡಿ. ಇಲ್ಲಿ ಫಸ್ಟ್ 2 years ಎಷ್ಟು ಡಿವಿಡೆಂಡ್ ಬಂದಿದೆ, 3.50 ಬಂದಿದೆ. ಅದಾದಮೇಲೆ 4.50 ಬಂದಿದೆ. ಸೊ ಕಂಪ್ನಿಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್, ನೀವು ಈಗ ಒಂದು ಸೆಮಿಸ್ಟ್ರಲ್ಲಿ 40% ತೊಗೊಂಡಿದ್ದೀರಾ ಅಂದರೆ ಎಲ್ಲ ಸೆಮಿಸ್ಟ್ರಲ್ಲೂ 40 ತೊಗೊಳ್ಬೇಕು ಅಂತ ಅನಿವಾರ್ಯತೆ ಏನಿಲ್ಲ. ತೊಗೊಳ್ಳಬಹುದು, ತೊಗೊಳ್ದೇನೂ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್. ಸೊ ಆದರೆ ಈ ಕಂಪ್ನಿ ಏನಾಗಿದೆ, 3.50 ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಡಿವಿಡೆಂಡ್ ತೊಗೊಂಡಿದೆ. ಅದಾದಮೇಲೆ ಏನು ಮಾಡಿದ್ದಾರೆ, 4.50 ಡಿವಿಡೆಂಡ್ನ ಅವರು ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಸೇ ದಟ್ ಇವನ್ ದ ಗ್ರೋತ್ ರೇಟ್ ಇಸ್ ವೆರಿ ಫಾರ್ ದ ಕಂಪನಿ. ಗ್ರೋತ್ ರೇಟ್ ಅನುಸಾರವಾಗಿ ಅವರು ಡಿವಿಡೆಂಡ್ನ ಕೊಡ್ತಾರೆ ಅಲ್ವಾ. ಸೊ ಈಗ ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ಮಾಡಿದ್ದೀರಾ, 3.50 ಡಿವೈಡೆಡ್ ಬೈ 1 + k. k is 12%. 12 divided by 100 is what? 0.12. So 1 + 0.12 is 1.12. ಅದನ್ನೇ ನಾವು ಬರೆದಿರೋದು ಇಲ್ಲಿ. ಸೊ 3.50 divided by 1.12. ಸೊ ದಿಸ್ ಈಸ್ ಫಾರ್ ಫಸ್ಟ್ ಇಯರ್, ಅದಕ್ಕೆ ಟು ದ ಪವರ್ ಆಫ್ 1 ಅಂತ ಹಾಕಿದ್ವಿ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಇಯರ್ಗೆ 3.50 divided by 1.12 ಟು ದ ಪವರ್ ಆಫ್ 2. ಯಾಕೆ, ಅದು ಸೆಕೆಂಡ್ ಇಯರ್. ಹಾಗೆ ಥರ್ಡ್ ಇಯರ್ಗೆ ನೋಡಿ, ನ್ಯೂಮರೇಟರಲ್ಲಿ ಡಿವಿಡೆಂಡ್ ಚೇಂಜ್ ಆಗಿದೆ, ಬಿಕಾಸ್ ಥರ್ಡ್ ಇಯರಿಂದ ಅವರು 4.50 ಕೊಡ್ತೀವಿ ಅಂತ ಲೆಕ್ಕದಲ್ಲಿ ಹೇಳಿದ್ದಾರೆ ಅಲ್ವಾ. ಸೊ 4.50 divided by 1.12 ಟು ದ ಪವರ್ ಆಫ್ 3. ಯಾಕೆ, ಇದು ಥರ್ಡ್ ಇಯರ್ದು. ನೆಕ್ಸ್ಟ್ ಇಯರ್ ನೋಡಿ, ಹಾಗೆ ಪಾಯಿಂಟ್ ಟು ದ ಪವರ್ ಆಫ್ 4 ಆಗಿದೆ. 1.12 ಟು ದ ಪವರ್ ಆಫ್ 4 ಆಗಿದೆ, ಯಾಕೆಂದ್ರೆ ಅದು ಫೋರ್ತ್ ಇಯರ್ಗೆ. ಅದೇ ಫಿಫ್ತ್ ಇಯರ್ಗೆ 1.12 ಟು ದ ಪವರ್ ಆಫ್ 5 ಆಗಿದೆ. ಲಾಸ್ಟ್ ನೋಡಿ 85 ಇದೆ. ವಾಟ್ ಈಸ್ ದಟ್ 85? ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, 5 ವರ್ಷ ಆದಮೇಲೆ ಅವರು ಶೇರ್ನ ಏನು ಮಾಡ್ತಾರೆ, ಮಾರಿಬಿಡ್ತಾರೆ. ಸೊ ಮಾರಿದಾಗ ಅದು ಎಷ್ಟು ದುಡ್ಡು ಬರುತ್ತೆ, 85 rupees ಅಟ್ ದ ಎಂಡ್ ಆಫ್ 5th year. ಸೊ ಅದಕ್ಕೆ ಪವರಲ್ಲಿ ಏನಿದೆ ನೋಡಿ, 5 ಅಂತ ಇದೆ. ಸೊ 85 divided by 1.12 ಟು ದ ಪವರ್ ಆಫ್ 5. ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು, 3.50 divided by 1.12 ಆನ್ಸರ್ ಏನು ಬರುತ್ತೆ ಅದನ್ನು ಬರ್ಕೋಬೇಕು. ಫಸ್ಟು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಮಾಡಿ ಲಾಸ್ಟ್ಗೆ ಎಲ್ಲ ವ್ಯಾಲ್ಯೂಸ್ನೂ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಿಮಗೆ 62.76 ಅಂತ ಆನ್ಸರ್ ಬರುತ್ತೆ. ಸೊ ಅದರದ್ದು ಕನ್ಕ್ಲೂಷನ್ ಏನು ಅಂತ ಅಂದರೆ, ಈ ಶೇರ್ಗೆ ನಾವು ಇವತ್ತು ಎಷ್ಟು ಬೆಲೆ ಕೊಡ್ಬೋದು, ಈ ಶೇರ್ಗೆ ನಾವು 62.76 ದುಡ್ಡನ್ನ
ಕೊಡ್ಬೋದು. ಸೊ ಫಸ್ಟು ಇಟ್ಸ್ ವೆರಿ ಇಂಪಾರ್ಟೆಂಟ್, 3.50ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ. 3.50 ಡಿವೈಡೆಡ್ ಬೈ 1.12 ಮಾಡಬೇಕು. ಹಾಗೆ ಮಾಡಿದಾಗ ಆನ್ಸರು 3.125 ಅಂತ ಬರುತ್ತೆ. ಅದೇ ಥರ ಪ್ಲಸ್ ಇನ್ನೊಂದು ಸತಿ 3.50 ಡಿವೈಡೆಡ್ ಬೈ 1.12 ಸ್ಕ್ವೇರ್ ಮಾಡ್ತೀರಾ ಅಲ್ವಾ. 1.12 ಸ್ಕ್ವೇರ್ ಎಷ್ಟು ಬರುತ್ತೆ? ಇಟ್ ಈಸ್ 1.2544. ಸೊ 3.5 ಡಿವೈಡೆಡ್ ಬೈ 1.24 ಮಾಡಿದಾಗ 3.5 ಡಿವೈಡೆಡ್ ಬೈ 1.24 ಮಾಡಿದಾಗ 2.82 ಬರುತ್ತೆ. ಸೊ ಆ ಥರ ಫಸ್ಟು ನೀವು ನ್ಯೂಮರೇಟರ್ ಡಿವೈಡೆಡ್ ಬೈ ನ್ಯೂಮರೇಟರ್ ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ ಅಡಿಷನ್ ಮಾಡಬೇಕು. ಆವಾಗ ಮಾತ್ರ 62.76 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ಎ ಕಂಪನಿ ಪೇಡ್ ಎ ಕ್ಯಾಶ್ ಡಿವಿಡೆಂಡ್ ಆಫ್ 4 per share on its stock during the current year. ಇವತ್ತು, ರೈಟ್, ಇಟ್ ಈಸ್ D0. The earnings and dividend of the company are expected to grow at an annual rate of 8%. G ಕೊಟ್ಟಿದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ದೇ ಹ್ಯಾವ್ ಯೂಸ್ ದ ವರ್ಡ್ ಇಂಡೆಫಿನೇಟ್ಲಿ. ಯಾವಾಗ ಕ್ವೆಶ್ಚನಲ್ಲಿ ಇಂಡೆಫಿನೇಟ್ಲಿ ಅಂತ ವರ್ಡ್ ಯೂಸ್ ಮಾಡಿರ್ತಾರೆ, you have to understand that you have to use the formula of n tends to infinity. n tends to infinity ಇದೊಂದು ಫಾರ್ಮುಲಾ ಇದೆ ಅಲ್ವಾ, ಆ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡಬೇಕು. ಹೇಗೆ ಗೊತ್ತಾಗುತ್ತೆ? ವೆನ್ ಯು ಅಂಡರ್ಸ್ಟ್ಯಾಂಡ್ ಆರ್ ವೆನ್ ಯು ಸಿ ದ ವರ್ಡ್ indefinitely in the question, you have to understand that they have not decided number of years they have to keep the stock. ಸೊ ಅದಕ್ಕೆ ನಾವು ಫಾರ್ಮುಲಾ ಚೇಂಜ್ ಮಾಡಿದ್ದೀವಿ ಇಲ್ಲಿ. ಯಾಕೆಂದರೆ ಬಿಕಾಸ್ ದೇ ಹ್ಯಾವ್ ಯೂಸ್ ದ ವರ್ಡ್ indefinitely. Investors expect a rate of return of 14% on the company share. So what is the price of the stock? So ಇಲ್ಲಿ ನೋಡಿ D0 ಕೊಟ್ಟಿದ್ದಾರೆ 4 rupees ಅಂತ, ಮಲ್ಟಿಪ್ಲೈಡ್ ಬೈ 1 ಪ್ಲಸ್ 0.08, 8 ಡಿವೈಡೆಡ್ ಬೈ 100 ಮಾಡಿದ್ರೆ 0.08 ಬರುತ್ತೆ. ಸೊ ದ ಹೋಲ್ ಥಿಂಗ್ ಇಸ್ ಡಿವೈಡೆಡ್ ಬೈ 0.14. 0.14 ಬಂದ್ಬಿಟ್ಟು ರೇಟ್ ಆಫ್ ರಿಟರ್ನ್, ರೈಟ್. 14 ಡಿವೈಡೆಡ್ ಬೈ 100 ಮಾಡಿದಾಗ 0.14 ಬರುತ್ತೆ, ಮೈನಸ್ 0.08. ಫಸ್ಟ್ ನೀವೇನು ಮಾಡಬೇಕು, ನ್ಯೂಮರೇಟರ್ ಪಾರ್ಟ್ನ ಸಿಂಪ್ಲಿಫೈ ಮಾಡಬೇಕು. 1 ಪ್ಲಸ್ 0.08 ಇಸ್ 1.08. 4 into 1.08 divided by 0.414 minus 0.08. ಫಸ್ಟು ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿ, ಆಮೇಲೆ ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಈ ಆನ್ಸರ್ ಬರುತ್ತೆ. ದ ಆನ್ಸರ್ ಇಸ್ 72 rupees. So the fair price of the share is 72. Yes, this is the last method, that is multiple year, multiple growth model. See, this is a combination of both the cases where n is known and n is not known. ಕೆಲವು ಲೆಕ್ಕದಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ, ಕೆಲವು ಒಂದು ಪಾರ್ಟ್ ಆಫ್ ದ ಪ್ರಾಬ್ಲಮಲ್ಲಿ n ಗೊತ್ತಾಗುತ್ತೆ, ಹಾಗೆ ಇನ್ನೊಂದು ಪಾರ್ಟ್ ಆಫ್ ದ ಪ್ರಾಬ್ಲಮ್ನ ಓದಿದಾಗ n ಟೆಂಡ್ಸ್ ಟು ಇನ್ಫಿನಿಟಿ ಅಂತಲೂ ಹೇಳಿರ್ತಾರೆ. ಸೊ ಅಂಥ ಕೇಸಸ್ನ ನಾವೇನು ಹೇಳ್ತೀವಿ, ಮಲ್ಟಿಪಲ್ ಇಯರ್ ಮಲ್ಟಿಪಲ್ ಗ್ರೋತ್ ಅಂತ ಹೇಳ್ತೀವಿ ಅಲ್ವಾ. ಸೊ ದಿಸ್ ಈಸ್ ದ ಕಾಂಬಿನೇಷನ್ ಆಫ್ ಬೋತ್ ವೆನ್ ಎನ್ ಈಸ್ ನೋನ್ ಆ್ಯಂಡ್ ವೆನ್ ಎನ್ ಈಸ್ ನಾಟ್ ನೋನ್. ಸೊ ಇಲ್ಲಿ V1 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಎಷ್ಟು ವರ್ಷಗಳ ಕಾಲ ನಮಗೆ ಏನು ಗೊತ್ತಿರುತ್ತೆ ಅದನ್ನು ನಾವು V1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. V2ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಯಾವಾಗ ನಮಗೆ ಏನು ಗೊತ್ತಿರೋಲ್ಲ ಆವಾಗ ನಾವು ಅದನ್ನು V2 ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದ ಸೇಮ್ ಫಾರ್ಮುಲಾ ಹ್ಯಾಸ್ ಬೀನ್ ಯೂಸ್ಡ್. ಸೊ ಇಲ್ಲಿ D1 ರೆಪ್ರೆಸೆಂಟ್ಸ್ ಡಿವಿಡೆಂಡ್ ಅಟ್ ದ ಎಂಡ್ ಆಫ್ ಇಯರ್ 1, D2 ಅಂದರೆ ಡಿವಿಡೆಂಡ್ ಅಟ್ ದ ಎಂಡ್ ಆಫ್ ಇಯರ್ 2. ಸೊ ಅದೇ ಥರ K ಮೀನ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, G ಅಂದರೆ ಗ್ರೋತ್ ರೇಟ್. ಇಲ್ಲಿ V1ನಲ್ಲಿ ಸ್ಮಾಲ್ ಎನ್ ಯೂಸ್ ಮಾಡಿದ್ದೀವಿ, V2ನಲ್ಲಿ ಕ್ಯಾಪಿಟಲ್ ಎನ್ ಯೂಸ್ ಮಾಡಿದ್ದೀವಿ. ಅದು ಏನಕ್ಕೆ ಅಂತ ಪ್ರಾಬ್ಲಮಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. A company paid dividend amounting to rupees 0.75 per share ಡ್ಯೂರಿಂಗ್ ದ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ನ ನಾವು ತೊಗೊಳ್ಬೇಕು ಅಂದರೆ D0 ಅಂತ ತೊಗೊಳ್ತೀವಿ. ಬಟ್ ಈ ಕ್ವೆಶ್ಚನಲ್ಲಿ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅವರು D1 D2 ಕೊಟ್ಟಿದ್ದಾರೆ. D1 D2 ಕೊಟ್ಟಿಲ್ಲ ಅಂದಿದ್ರೆ D0ನ ಇಟ್ಕೊಂಡು D1 D2 D3 ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಈ ಕ್ವೆಶ್ಚನಲ್ಲಿ ಡೈರೆಕ್ಟಾಗಿ D1 ಕೊಟ್ಟಿರೋದ್ರಿಂದ ಮತ್ತು D2 ಕೊಟ್ಟಿರೋದ್ರಿಂದ ನಾವು D0ನ ಯೂಸ್ ಮಾಡ್ಕೊಳ್ಳೋಣ, ರೈಟ್. ಸೊ ದ ಕಂಪನಿ ಈಸ್ ಎಕ್ಸ್ಪೆಕ್ಟೆಡ್ ಟು ಪೇ ಡಿವಿಡೆಂಡ್
rupees 2 for the next year. Next year ಅಂದರೆ D1 ಅಲ್ವಾ. D1 is 2 and D3 is the year after that ಅಂತ ಕೊಟ್ಟಿದ್ದಾರೆ, ಅಂದರೆ ಸೆಕೆಂಡ್ ಇಯರ್. ಸೊ ಇಲ್ಲಿ 2 ವರ್ಷದ ಡಿವಿಡೆಂಡ್ ಕೊಟ್ಟಿದ್ದಾರೆ. ಡಿವಿಡೆಂಡ್ ಫಾರ್ ದ ಫಸ್ಟ್ ಇಯರ್ ಇಸ್ 2 ಆ್ಯಂಡ್ ಡಿವಿಡೆಂಡ್ ಫಾರ್ ದ ಸೆಕೆಂಡ್ ಇಯರ್ ಇಸ್ 3, ರೈಟ್. ಸೊ 2 ಡಿವಿಡೆಂಡ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದ್ದೀವಿ. 1 + ಕೆ ಇಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ಈ ಕ್ವಶನಲ್ಲಿ ಕೊಟ್ಟಿರೋ ಹಾಗೆ 15%, 0.15 raised to 1 for first year and raised to 2 for the ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ಗೆ ಟು ದ ಪವರ್ ಆಫ್ 2 ಅಂತ ಹಾಕೋತೀವಿ. ಥರ್ಡ್ ಇಯರ್ ಕೊಟ್ಟಿದ್ದರೆ ಟು ದ ಪವರ್ ಆಫ್ 3 ಅಂತ ಹಾಕೋತಾ ಇದ್ರೆ, ಆದರೆ ಈ ಕ್ವೆಶ್ಚನಲ್ಲಿ ಕೊಟ್ಟಿಲ್ಲ, ರೈಟ್. ನಾವು ಇಫ್ ವಿ ಸಿಂಪ್ಲಿಫೈ ದಿಸ್, ದ ಆನ್ಸರ್ ವಿ ಗೆಟ್ ಇಸ್ 4.01. ಸೊ ದಿಸ್ ಈಸ್ V1, ವ್ಯಾಲ್ಯೂ 1. ನಾನು ನಿಮ್ಗೆ ಹೇಳಿದ್ದೆ ಈ ಕ್ವೆಶ್ಚನಲ್ಲಿ ಒಂದು ಪಾರ್ಟಲ್ಲಿ ನಾವು V1ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಯಾವಾಗ ಎನ್ನು ಗೊತ್ತಿರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಯೋಚನೆ ನೋಡಬೇಕು. ಏನು ಅಂದರೆ ಇಲ್ಲಿ ಲಾಸ್ಟ್ ಇಯರ್ ಡಿವಿಡೆಂಡ್ ಇರುತ್ತಲ್ವ, ಅಂದರೆ ಈ ಕ್ವೆಶ್ಚನಲ್ಲಿ 3. ಆ 3ನ ನಾವು D ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಸೆಕೆಂಡ್ ಇಯರ್ ಇದೆಯಲ್ವ 2 ಅಂತ ಪವರ್ ಆಫ್ 2, ಅದನ್ನು ನಾವು D2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಯು ಕ್ಯಾನ್ ಸಿ ಹಿಯರ್ ಆಲ್ಸೋ ಏನಂತ ಅಂದರೆ ಇಲ್ಲಿ ನೋಡಿ D 3 ಅಂತ ತೊಗೊಂಡಿದ್ದೀವಿ ಮತ್ತು D2ನ N 2 ಅಂತ ತೊಗೊಂಡಿದ್ದೀವಿ ಅಲ್ವಾ. DN is 3, ದಟ್ ಈಸ್ ಲಾಸ್ಟ್ ಇಯರ್ಸ್ ಡಿವಿಡೆಂಡ್, ಆ್ಯಂಡ್ N ಏನು ತೊಗೊಂಡಿದ್ದೀವಿ 2, ಯಾಕಂದರೆ ಗೊತ್ತಿರೋಂತಹ ಡಿವಿಡೆಂಡ್ ಎಷ್ಟನೇ ವರ್ಷ ಕೊಟ್ಟಿದ್ದೀವಿ, 2 ವರ್ಷಕ್ಕೆ ಕೊಟ್ಟಿದ್ದೀವಿ. ಆ್ಯಸ್ ಐ ಟೋಲ್ಡ್ ಯು, V2 ರೆಪ್ರೆಸೆಂಟ್ಸ್ ದ ಪಾರ್ಟ್ ವಿಚ್ ಈಸ್ ನಾಟ್ ನೋನ್, ನಮಗೆ ಗೊತ್ತಿಲ್ಲದಿರೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಕ್ವೆಶ್ಚನಲ್ಲಿ ಏನಾಗಿತ್ತು, ಫ್ರಮ್ ದ ಇಯರ್ ಥರ್ಡ್ ದರ್ ಈಸ್ ಅ ಕಾನ್ಸ್ಟೆಂಟ್ ಗ್ರೋತ್ ರೇಟ್ ಆಫ್ 10%. ಸೊ ಲಾಸ್ಟ್ ಕ್ವೆಶ್ಚನ್ನ ನೀವು ನೋಡಿದ್ರೆ ಕ್ವೆಶ್ಚನಲ್ಲಿದೆ ಏನಂತ ಅಂದರೆ ದರ್ ಈಸ್ ಅ ಕಾನ್ಸ್ಟೆಂಟ್ ಗ್ರೋತ್ ರೇಟ್ ಆಫ್ 10%. ಹಾಗಾದರೆ ಫಾರ್ ಅನ್ ಇಂಡೆಫಿನೈಟ್ ಪೀರಿಯಡ್ ಅಂತ ಇದೆ ಅಲ್ವಾ. ಸೊ ಆದ್ದರಿಂದ ನಾವು ಈ ಫಾರ್ಮುಲಾನಲ್ಲಿ V2ನ ನಾವು ಏನು ರಿಪ್ರೆಸೆಂಟ್ ಮಾಡ್ತೀವಿ, ಯಾವಾಗ ಇಂಡೆಫಿನೇಟ್ ಗ್ರೋತ್ ರೇಟ್ ಕೊಟ್ಟಿರ್ತಾರೆ ಆವಾಗ ನಾವು V2ಗೆ ಯೂಸ್ ಮಾಡ್ಕೋತೀವಿ. ಸೊ V2ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ 3, ದಟ್ ಈಸ್ ಲಾಸ್ಟ್ ಇಯರ್ಸ್ ಡಿವಿಡೆಂಡ್ ಅಮೌಂಟ್ ಇಂಟು 1 ಪ್ಲಸ್ ಗ್ರೋತ್ ರೇಟ್ 10% ಅಂದರೆ 10/100 ಮಾಡಿದಾಗ 0.1 ಅಂತ ಬರುತ್ತೆ, ಡಿವೈಡೆಡ್ ಬೈ K, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಇಸ್ 15%, ದಟ್ ಈಸ್ 0.15 ಮೈನಸ್ 0.1 ಇಂಟು 1 ಪ್ಲಸ್ 0.15 ಟು ದ ಪವರ್ ಆಫ್ 2 ಯಾಕೆ ತೊಗೊಂಡಿದ್ದೀವಿ ಅಂದರೆ 2 ಇಯರ್ಸ್ದು ಡಿವಿಡೆಂಡು ನಮಗೆ ಗೊತ್ತಿತ್ತು ಅಲ್ವಾ, ಟು ದ ಪವರ್ ಆಫ್ 2. ಸೊ ಇಲ್ಲಿ N ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ವಿಚ್ ಸ್ಟೂಡೆಂಟ್ಸ್ ಶುಡ್ ನಾಟ್ ಕನ್ಫ್ಯೂಸ್. ಸ್ಟೂಡೆಂಟ್ಸ್ ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಈ ಫಾರ್ಮುಲಾನ ನಾವು ಸಿಂಪ್ಲಿಫೈ ಮಾಡಿದಾಗ ಫಸ್ಟು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಏನಿದೆ ಅದನ್ನು ಸಿಂಪ್ಲಿಫೈ ಮಾಡಿ, ಆಮೇಲೆ ನ್ಯೂಮರೇಟರ್ ಪಾರ್ಟ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಡಿನಾಮಿನೇಟರ್ ಮಾಡ್ಕೊಳ್ಳಿ, ಲಾಸ್ಟ್ಗೆ ನ್ಯೂಮರೇಟರಿಂದ ಡಿನಾಮಿನೇಟರ್ನ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರು 49.91 ಬರುತ್ತೆ. ಸೊ ದ ಲಾಸ್ಟ್ ಫೈನಲ್ ಆನ್ಸರ್ ಇಸ್ ಸ್ಪಾಟ್ ಪ್ರೈಸ್ ಅಟ್ ದ ಕರೆಂಟ್ ಪೀರಿಯಡ್ ಈಸ್ V1 ಪ್ಲಸ್ V2. V1 ಆನ್ಸರ್ ಎಷ್ಟು ಬಂದಿತ್ತು, 4.01 ಬಂದಿತ್ತು. V2ದು 49.91 ಬಂದಿದೆ. ಸೊ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರು 53.92 ಬರುತ್ತೆ. ಸೊ ದಿಸ್ ಈಸ್ ದ ಕರೆಂಟ್ ಪ್ರೈಸ್ ಆಫ್ ದ ಸ್ಟಾಕ್. ಫೈನ್. So finally I conclude that there are 3 methods of calculating the value of stock which we have discussed. Idardu extra problems na nanu link alli kottidini, you can have a look of it, and if you have any doubts you can contact me. Thank you.